ಟೈಮಿಂಗ್ಸ್ ಇಬ್ರು ಇನ್ನ ರೆಡಿನೇ ಆಗಿಲ್ಲ. This is third time we are coming to Goa with family. ಸ್ಟಾರ್ಟಿಗೆ ಏನೋ ಚೆಕ್ ಇನ್ ಮಾಡಿದ್ವಿ ರೂಮ್ಗೆ. ಸೊ ಮನುವಣ್ಣ ಇನ್ನೂ ಒಂದು ಲಗೇಜ್ ಇದೆ. ಜೊತೆ ನಾವಿವಾಗ ಗೋವಾ ಆರ್ ಟಿ ಆಫೀಸಲ್ಲಿ ಇದ್ದೀವಿ. ಎಲ್ಲೋ ಬೋರ್ಡ್ ಅಂತ ಹೇಳಿ ವಿ ಆರ್ ಸಪೋಸ್ ಟು ಪೇ ದ ಟ್ಯಾಕ್ಸ್. ಇನ್ ಕೇಸ್ ನಾವು ಕಾರಲ್ಲಿ ಬಂದಿದ್ರೆ ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಬಟ್ ನಾವೆಲ್ಲ ಒಟ್ಟಿಗಿರ್ತೀವಿ ಅಂತ ಹೇಳೋದ ಕಾರಣ ವಿ ಕೇಮ್ ವಿತ್ ಮಿನಿ ಬಸ್. ನಾವಾಗ ಟ್ಯಾಕ್ಸ್ ಪೇ ಮಾಡಿ ಇನ್ನೇನು ಒನ್ ಅವರಲ್ಲಿ ನಾವು ಗೋವಾ ರೀಚ್ ಆಗ್ತೀವಿ. ಸೊ ದಿಸ್ ಇಸ್ ಗೋವಾ ಸ್ಟ್ರೀಟ್ ಶಾಪಿಂಗ್. ಬಾಗ ಬೀಚ್ ಹತ್ರ ಬಂದಿದ್ದೀವಿ ನಾವು ಇವಾಗ. ಇನ್ ಸರ್ಚ್ ಆಫ್ ರೆಸಾರ್ಟ್ಸ್ ರೂಮ್ ವಿತ್ ಸ್ವಿಮ್ಮಿಂಗ್ ಪೂಲ್. ಸೊ ಅದನ್ನು ಹುಡ್ಕೋದ್ರಲ್ಲಿ ಕಾಲ ಕಳೆದಿದ್ದೀವಿ. ಆಲ್ಮೋಸ್ಟ್ ಇವಾಗ 5:30 ಆಗಿಬಿಟ್ಟಿದೆ. ಇಡೀ 15 hours ಟ್ರಾವೆಲ್ ಮಾಡಿದ್ದು. ಅದರಲ್ಲಿ ಇದು ರೆಸಾರ್ಟ್ಸ್ ನಮಗೆ ಬೇಕಿರೋ ಥರ ಹುಡ್ಕೋದು ಬೇರೆ ಒಂದು ಎಲ್ಲ ಕಡೆ ಬಾರ್ ಇದೆ. ನಾವು ಸಂಧಿ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಈ ಕಡೆ ಹೋಗಿರೋದು. ಓಕೆ ಫೈನಲಿ ಆ ಸಂಧಿನಲ್ಲಿ ಬಂದುಬಿಟ್ಟು ನೋಡೋಣ ಡಿಸಪಾಯಿಂಟ್ ಮಾಡ್ತಾರ ಇಲ್ಲಾಂದರೆ ಚೆನ್ನಾಗಿದೆಯಾ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಓಕೆ ನಾವು ಇಷ್ಟೊತ್ತು ಸಂಧಿನಲ್ಲಿ ಬಂದಿದ್ದು. ಇದು ಮೇನ್ ರೋಡ್ ಅಂತೆ. ನೋಡಿ ಏರಿಯೆಲ್ಲ ಹೀಗಿದೆ. ಈ ಥರ ಇದೆ ಪ್ಲೇಸ್ ಎಲ್ಲ. ಸೊ ಇದೇ ರೆಸಾರ್ಟ್. ನಾವು ಅಂದರೆ ಇದೇ ರೂಮ್ಗೆ ನಾವು ಬಂದಿರೋದು. ಆ ಸಂದಿನಲ್ಲೆಲ್ಲ ಬಂದುಬಿಟ್ಟು ಲೆಟ್ಸ್ ಗೋ ಇನ್ ಸೈಡ್. ಪಾರ್ಕಿಂಗ್ ಅಂತೆ. ಪಾರ್ಕಿಂಗ್ ಎಲ್ಲಿಂದ ಬರೋದೋ ಗೊತ್ತಿಲ್ಲ. ಓಕೆ ಯೋರ್ ಸೀ ಶೋರ್ ಅಂತೆ. ನಾವು ಹತ್ರ ಗಲ್ಲಿ ಬಂದ್ಬಿಟ್ಟು ದಿಸ್ ಇವ್ರು ಹೇಳ್ತಿದ್ದಾರೆ ನಾವು ಇವಾಗ 6 o'clock ಆಯಿತು. ಚೆಕ್ಔಟ್ ಬಂದು 11 o'clock ಮಾರ್ನಿಂಗ್ ಅಂತ. ಯು ಆರ್ ಅಬೌಟ್ ಟು ಸ್ಟೇ ಫಾರ್ 6 o'clock. ಸೇಮ್ ಟೈಮಿಂಗ್ ನಾಳೆನೂ ಬಿಡಬೇಕು ಅಂತ. ಸೊ ವಿ ಆರ್ ನಾಟ್ ಥಿಂಕಿಂಗ್ ಟು ಬಿ ಯುವರ್. ಸೊ ಇವಾಗ ಇದೊಂದು ಹೋಟೆಲ್ಗೆ ಬಂದಿದ್ದೀವಿ ನೋಡೋದಕ್ಕೆ. ಇಲ್ಲೇ ಅವರೇ ಇಬ್ಬರು. ಇನ್ನೂ ರೆಡಿನೇ ಆಗಿಲ್ಲ. ಹೌದು ಈಗ ರೆಡಿ ಆಗ್ತದೆ. ಸೊ ಇದು ಇಲ್ಲ. ಈ ಮಳೆದಲ್ಲಿ ಏನು ಅವಸ್ಥೆ ಪಡ್ತಾ ಇದ್ದೀವಿ ನಾವಂತೂ. ಬಟ್ ಚೆನ್ನಾಗಿದೆ. ಗಾಳಿ ಏನು ಅಷ್ಟೊಂದು ತಣ್ಣಕ್ಕಿಲ್ಲ. ಇಟ್ಸ್ ಗುಡ್. ಒಂಥರ ಬೀಚ್ ಇನ್ನೇನು ಇದೇ ಸೈಡೇ ಇರೋದು. ಈ ಪ್ರಾಪರ್ಟಿ ಚೆನ್ನಾಗಿದೆ. ಬಟ್ ದೇ ಆರ್ ಬಿಲ್ಡಿಂಗ್ ಇಟ್ ನೌ. ಇದು ಮನೆ. ಇಟ್ಸ್ ನಾಟ್ ಇವನ್ ಅ ರೆಸಾರ್ಟ್. ವಾಟ್ ಇಫ್ ದಿಸ್ ಇಸ್ ನಾಟ್ ಮನೆ? ನನ್ನ ಬಸ್ ಬ್ಯಾಗಲ್ಲಿ ಇದೆ. ಬೀಗ ಎತ್ಕೊಳ್ಳೋಣ. ನಾವು ಇವಾಗ 8 o'clock ಆಯಿತು. ನಾವೆಲ್ಲ ರೆಡಿ ಆಗಿಬಿಟ್ಟು
ನಾವೀಗ ಕ್ರೂಸನ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ನಾವು ಎಷ್ಟು ಬೇಗ ಬೇಗ ರೆಡಿ ಆಗಿದ್ದೀವಿ. ಇವಾಗ 6:30 ಏನೋ ಚೆಕ್ ಇನ್ ಮಾಡಿದ್ವಿ ರೂಮ್ಗೆ. ಸೊ 10 o'clockಗೆ ನಾವು ಏನು ಕ್ರೂಸನ್ಗೆ ಹೋಗಬೇಕು. ಲೆಟ್ ಅಸ್ ಗೋ ನಾವು. ಬರಿನಲ್ಲಿ ಅಡ್ರೆಸ್ ಗೊತ್ತಿಲ್ದಿರ ವಿ ಆರ್ ರನ್ನಿಂಗ್, ಜಸ್ಟ್ ಓಡೋಗ್ತಾ ಇದ್ದೀವಿ. ಅವ್ರು ಹೇಳಿರೋ ಅಡ್ರೆಸ್ಗೆ ಎಲ್ಲರೂ. ಆ್ಯಕ್ಚುಲಿ ಹಾಲಿಡೇ ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ದೀವಿ. ಸೊ ಅಲ್ಲಿ ಸ್ಟೇ ಆಗಿರೋ ಟೈಮ್ನಲ್ಲಿ ನಮಗೆ ಸಜೆಸ್ಟ್ ಮಾಡಿದ್ರು ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಕ್ರೂಸನ್ಗೆ ದಿಸ್ ಒನ್ ಬಸ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ರೂಮಿಂದನೇ ನಮಗೆ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ಸೊ ನೀವಿಷ್ಟು ಪ್ಯಾಕೇಜ್ ಅಂದರೆ ದೆಲ್ ಗಿವ್, ನೀವು ಇಷ್ಟೊತ್ತಿಗೆ ಹೋದ್ರೆ ದೆಲ್ ಕಮ್ ಅಂತ ಹೇಳ್ಬಿಟ್ಟು ನಾವು ಅದಕ್ಕೋಸ್ಕರ ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಬಂದಿದ ತಕ್ಷಣ ನಾವು ಸೊ ಇವಾಗ ನಾವು ಗೋವಾಗೆ ಬಂದಿದ್ದೀವಿ. ನಮ್ಮ ಅಕ್ಕನ ಕೇಳೋಣ ಹೇಗೆ ಅನ್ನಿಸ್ತಿದೆ ಆ್ಯಂಡ್ ವಿಲ್ ಆಸ್ಕ್ ಹೌ ಇಸ್ ದ ಎಕ್ಸ್ಪೀರಿಯನ್ಸ್. ಒಬ್ರೊಬ್ರು ನನಗೆ ಕೇಳೋಣ. Hi, experience ಚೆನ್ನಾಗಿದೆ. This is third time we are coming to Goa. With family. Yeah, with all family. And firstly ನಮ್ಮ ಅಕ್ಕ ಇಷ್ಟು ಬೇಗ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಶಾಕಿಂಗ್ ನ್ಯೂಸ್. ನಮ್ಮ ಈ ಅಕ್ಕ ಬಂದು ಶಿಲ್ ಗೆಟ್ ರೆಡಿ ಬೇಗ ಬೇಗನೆ. ಸೊ ಎಲ್ಲರೂ ನೋಡಿ ಇಲ್ಲಿ ಇವರು ನಮ್ಮ ಅತ್ತೆ ಇಲ್ಲಿದ್ದಾರೆ, ನಮ್ಮ ಮಮ್ಮಿ, ನನ್ನ ತಮ್ಮ, ನಮ್ಮ ಅತ್ತೆ ಇಲ್ಲಿದ್ದಾರೆ ನೋಡಿ. ಸೊ ಎಲ್ಲರೂ ನಮ್ಮ ಡ್ಯಾಡಿ, ನಮ್ಮ ಮಾಮ, ಅತ್ತೆ ಎಲ್ಲ ಇಲ್ಲೇ ಇದ್ದಾರೆ. ನನ್ನ ತಮ್ಮ ಬಿಡ್ಬಾರ್ದು, ಸ್ವಲ್ಪ ತಾರ್ಕೊಳ್ಳಿ, ಆಮೇಲೆ ಹಾಕೋವೆ. ಇವಾಗ ಅವ್ರು ವೇಟ್ ಮಾಡಕ್ ಹೇಳಿದ್ದಾರೆ. ಆ ಟೈಮ್ ನಲ್ಲಿ ನಾವು ಇಲ್ಲಿ ವೇಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನೇನು ಆಗುತ್ತೆ ಎಲ್ಲ ನಾನು ತೋರಿಸ್ತೀನಿ. ನಮ್ಗೆ ಪಿಕಪ್ ಮಾಡೋ ಬಸ್ ಬಂದಾಯ್ತು. ನನ್ನ ತಂಗಿ ನಾನು ಟ್ವಿನ್ನಿಂಗ್. ಫೈನಲಿ ನಾವು ಬಂದಿರೋ ಬಸ್ ಕುತ್ಕೊಂಡಿದ್ದೀವಿ. ಸೊ ನಾವು ಬೇಗ ಬೇಗ ನಮ್ಗೆ ಪಾಸ್ ಕೊಟ್ರು, ಪೇ ಎಲ್ಲ ಮಾಡಾದ್ಮೇಲೆ. ಲೇಟ್ ನೈಟ್ ಕ್ರೇವಿಂಗ್ಸ್ ನಮಗೆ ಅಂತ ಅಲ್ಲಿ ಕ್ರೂಸಿನಲ್ಲಿ ಪ್ರಾಪರ್ ಫುಡ್ ಇಲ್ಲ. ಸೊ ಅದಕ್ಕೆ ಇವಾಗ ಚೆನ್ನಾಗಿ ಫುಡ್ಡು ಲಿಟಲ್ ಹಾಟ್ಸು ಇದು ಎಲ್ಲ ತಿಂತಾ ಇದ್ದೀವಿ. ಈ ಮಳೆದಲ್ಲಿ ಇವರು ಪೂಲಲ್ಲಿ ಇಳಿತಾ ಇದ್ದಾರೆ. ಮಳೆ ಬರ್ತಿದೆ. ನೀರೇನಷ್ಟು ತಣ್ಣಕಲ್ಲ, ಏನಿಲ್ಲ, ಬಿಸಿ ಇದೆ. ಏಯ್ ಟೂಬಲ್ಲ ಇಲ್ಲ, ಏಯ್ ಹೋಗ. ಹಲೋ ಹಲೋ ಮಳೆಯಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಆಡಿ ಫೈನಲ್ ಆಗಿ ರೆಡಿ ಕೂಡ ಆಗಾಯಿತು. ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಬ್ಲೀಚಿಂಗ್ ಪೌಡರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಕೋಲ್ಡ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಕೋಲ್ಡ್ ಆ್ಯಂಡ್ ಕಾಫ್ ಆಲ್ರೆಡಿ ಇತ್ತು, ಬಟ್ ತಿರ್ಗಾ ಇನ್ನೂ ಜಾಸ್ತಿ ಆಗಿದೆ. ಸೊ ಇವಾಗ ನಾವು ಇವಾಗ ಲಂಚ್ ಮಾಡೋಕ್ಕೆ ಹೋಗ್ತೀವಿ. ಬ್ರೇಕ್ಫಾಸ್ಟ್ ಬರೀ ಬ್ರೆಡ್ ಜಾಮ್ ತಿಂದಿದ್ದೀವಿ. ಲಂಚು ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋದಕ್ಕೂ ಹೋಗ್ತೀವಿ. ಸೊ ಫೈನಲಿ ನಾವು ಬ್ರೇಕ್ಫಾಸ್ಟ್ ತಿಂದಿರೋ ಇದು ಲಂಚು ಬೆಂಗಳೂರು ಸ್ಟೈಲ್ ಅಂತೆ. ಸೊ ನೋಡಿ ಹಾಕಿದ್ದಾರೆ ಬೆಂಗಳೂರು ನಾರ್ತ್ ಈಸ್ಟ್ ಸ್ಟೈಲ್ದು. ಸೊ ಇಲ್ಲಿ ಹೋಗ್ತಿದ್ದೀವಿ. ಎಸ್ ಸೊ ನಾವಿವಾಗ ಬ್ಯಾಂಗ್ಳೂರು ನಾಟಿ ಸ್ಟೈಲ್ ಕಿಚನ್ ಬಂದ್ರಲ್ಲ, ಅದ್ರ ಒಳಗಡೆನೆ
ಈ ಥರ ವಾಟರ್ಫಾಲ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ನೋಡಿ ಏನು ಮಾಡ್ತಿದ್ದಾರೆ. ಐ ಥಿಂಕ್ ರೂಮ್ ಕೂಡ ಇಲ್ಲೇ ಇದೆ, ನಾವು ಇಲ್ಲೇ ರೂಮ್ ಮಾಡಬೇಕಿತ್ತು. ಸೊ ಇವನು ಎಲ್ಲಿಂದ ಬರ್ತಾವನೆ ನೋಡಿ. ಆ ಸೈಡಿಂದ ನಾವು ಬಂದಿದ್ದು. ಇದು ಎಕ್ಸಿಟ್ ಅಂದರೆ ಇಲ್ಲಿ ಸೊ ಇದ್ರೊಳಗಡೆ ಇರೋದು ಬೆಂಗಳೂರು ನಾಟಿ ಕಿಚನ್. ಸಬ್ವೇ ಇದೆ, ಆ ಕಡೆ ಜೈನ್ ಟೆಂಪಲ್ ಇದೆ, ಇಲ್ಲಿ ಸಬ್ವೇ ಇಂದ ರೈಟ್ ಸೈಡ್ ತಗೊಂಡ್ರೆ ಸಂಧಿ ಇರುತ್ತೆ. ಸೊ ಆ ರೆಸ್ಟೋರೆಂಟ್ ಇರೋದು ಇಲ್ಲೇ. ಎಲ್ಲೆಲ್ಲೂ ಬಾರ್ ಇದೆ. ಸೊ ಇಲ್ಲೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಎಲ್ಲೆಲ್ಲೂ ಯಾವ ಗಲ್ಲಿಗೋದ್ರೂ ಬಾರ್ ಇದೆ. ಇಟ್ಟಿ ಚಿಲ್ಕಮ್ಮ ಆಲ್ರೆಡಿ ಚೆಕ್ ಪಾಯಿಂಟ್ ಬ್ಯಾಕ್ ಟು ಬಂದಿದ್ದರಿಂದ ಲಿಟ್ರಲಿ ಎಲ್ಲದಕ್ಕೂ ಟ್ಯಾಕ್ಸ್ ತಗೊಂತಾನೆ ಇರ್ತಾರೆ. ಸುದ್ರಾಮ್ ವೇಸ್ಟ್ ಅಂತ ಅನ್ಬೋದು. ನಾವು ಹೋಗಿ ಬಂದಿದ್ದೀವಿ, ಎಷ್ಟು ಟ್ಯಾಕ್ಸ್ ಅಮೌಂಟ್ ತಗೊಂಡು ಅಂತ ಹೇಳಿದ್ರೆ ಬೇಜಾರಾಗ್ಬಿಡ್ತು, ಅಷ್ಟು ಕಾಸು ತಗೊಂಡಿದ್ದಾರೆ. ಆ್ಯಂಡ್ 3 ಚೆಕ್ ಪಾಯಿಂಟ್ ಆಗಾಯಿತು. ಗೋವಾದ ಒಂದು ಚೆಕ್ ಪಾಯಿಂಟ್ ಬರುತ್ತೆ, ನೆಕ್ಸ್ಟ್ ಕರ್ನಾಟಕದ 2 ಚೆಕ್ ಪಾಯಿಂಟ್ ಬರುತ್ತೆ. ಸೊ ಇವಾಗ ಅಲ್ಲಾಗಿ ಒಂದು 10 ಮಿನಿಟ್ಸ್ ಡಿಸ್ಟೆನ್ಸ್ನಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ಇವಾಗ ನಾನ್ ವೆಜ್ ತಿಂದರೆ ನಾಳೆ ಬಂದು ಗೋಕರ್ಣ ಅಲ್ಲಿ ಹಾಲ್ಟ್ ಆಗ್ತಿದ್ದೀವಿ, ಕಾರ್ಸ್ ಗೋಕರ್ಣ. ಸೊ ಅಲ್ಲಿ ನೋಡಿ ನಮ್ಮ ಮಮ್ಮಿ ಕ್ರ್ಯಾಪ್ ತಿಂತವ್ರೆ. ಮಮ್ಮಿ ಸ್ಮೆಲ್ ನೋಡ್ತಿದ್ದಾರೆ. ಏನೋ ಮಾಡ್ತಾವ ನಾನು. ಇವತ್ತಿನ ವ್ಲಾಗ್ ನಾನು ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಾವು ಗೋಕರ್ಣಗೆ ಹೋಗ್ತಿದ್ದೀವಿ. ಸೊ ಆವಾಗ ಕಂಟಿನ್ಯೂ ಮಾಡ್ತೀವಿ. ಸೊ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.